ಎಲ್ಲರಿಗೂ ನಮಸ್ಕಾರ. ಬಂಡೆ ಮೇಲೆ ಕಟ್ಟಿದ ಮನೆ, ಮರಳಿನ ಮೇಲೆ ಕಟ್ಟಿದ ಮನೆ. ಈ ಕಥೆ ಬಹುಶಃ ನಾವೆಲ್ಲರೂ ಚಿಕ್ಕವರಿದ್ದಾಗಿಂದ ಕೇಳಿಕೊಂಡು ಬಂದಿರೋದು. ಹೌದು, ಎಲ್ಲರಿಗೂ ಗೊತ್ತಿರುವ ಕಥೆ. ಆದ್ರೆ ನಮ್ಮ ಇವತ್ತಿನ ಆಳವಾದ ವಿಶ್ಲೇಷಣೆಯ ಮೂಲಗಳನ್ನ ಓದಿದಾಗ, ಅಂದ್ರೆ ಮತ್ತಾಯನ ಶುಭ ಸಂದೇಶದ ಆ ಭಾಗವನ್ನ ನೋಡಿದಾಗ ಒಂದು ಪ್ರಶ್ನೆ ಬಂತು. ಇಷ್ಟು ಸರಳವಾಗಿ ಕಾಣುವ ಕಥೆಯ ಹಿಂದೆ ನಾವು ಗಮನಿಸದೇ ಇರುವಂಥ ಆಘಾತಕಾರಿ ಸತ್ಯಗಳು ಏನಾದ್ರೂ ಇವ್ಯಾ? ಬನ್ನಿ, ಈ ಸರಳ ಕಥೆಯ ಹಿಂದಿನ ಆ ಒಂದು ಅಸಾಧಾರಣ ಆಳಕ್ಕೆ ಇಳಿದು ನೋಡೋಣ. ಹೌದು, ನೀವು ಹೇಳಿದ್ದು ಬಹಳ ಮುಖ್ಯವಾದ ಪಾಯಿಂಟ್. ಯಾಕೆ ಅಂದ್ರೆ ಇದು ಎಲ್ಲೋ ಮಧ್ಯದಲ್ಲಿ ಬರುವ ಒಂದು ಸಣ್ಣ ಕಥೆ ಅಲ್ಲ. ಅಲ್ಲ. ನಮ್ಮ ಮೂಲಗಳು ಸ್ಪಷ್ಟವಾಗಿ ಹೇಳೋ ಹಾಗೆ ಇದು ಯೇಸುಕ್ರಿಸ್ತರು ನೀಡಿದ ಆ ಪ್ರಸಿದ್ಧ ಬೆಟ್ಟದ ಮೇಲಿನ ಪ್ರವಚನ ಇದೆಯಲ್ಲ, ಸರ್ಮನ್ ಆನ್ ದ ಮೌಂಟ್. ಹೌದು. ಅದರ ಮುಕ್ತಾಯದ ಮಾತುಗಳು. ಅಂದ್ರೆ ಸುಮಾರು 3 ಅಧ್ಯಾಯಗಳ ಕಾಲ ಬೋಧನೆ ಮಾಡಿದ ನಂತರ ಯೇಸು ಎಲ್ಲವನ್ನು ಒಟ್ಟಿಗೆ ತಂದು ಕೇಳುಗರ ಮುಂದೆ 2 ದಾರಿ ಇಡ್ತಾರೆ. 2 ಆಯ್ಕೆಗಳು. ಹೌದು, ಒಂದೇ ಆಯ್ಕೆ. ನೀವು ಕೇಳಿದ್ದನ್ನ ಪಾಲಿಸ್ತೀರಾ ಅಥವಾ ಇಲ್ವಾ? ಬುದ್ಧಿವಂತರ ದಾರಿನ ಅಥವಾ ಬುದ್ಧಿಹೀನರ ದಾರಿನ? ಇಲ್ಲಿಂದ ನಮ್ಮ ಚರ್ಚೆ ಆಕ್ಚುಲಿ ಶುರುವಾಗುತ್ತೆ. ಸರಿ, ಹಾಗಾದ್ರೆ ಆ ಪ್ರವಚನದ ಕೊನೆಯಲ್ಲಿ ಬರುವ ಮೊದಲ ಎಚ್ಚರಿಕೆಯಿಂದಲೇ ಶುರು ಮಾಡೋಣ. ಮೂಲದಲ್ಲಿ ಹೇಳಿರುವ ಹಾಗೆ, ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನೂ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರನು. ಇದು ಕೇಳಿದ ತಕ್ಷಣ ಒಂಥರ ಶಾಕ್ ಆಗುತ್ತೆ. ನಿಜ. ಯಾಕಂದ್ರೆ ಸ್ವಾಮಿ ಅಂತ ಕರೆಯೋರೇ ತಿರಸ್ಕರಿಸಲ್ಪಟ್ರೆ ಇನ್ಯಾರು ಒಳಗೆ ಹೋಗ್ತಾರೆ? ನಿಜ. ಇದು ಉದ್ದೇಶಪೂರ್ವಕವಾಗಿಯೇ ಆಘಾತ ನೀಡುವ ಹಾಗೆ ಹೇಳಿದ ಮಾತು. ಇಲ್ಲಿ ಬರೀ ಬಾಯಿ ಮಾತಿನ ಭಕ್ತಿ, ಅಂದ್ರೆ ಧಾರ್ಮಿಕ ಘೋಷಣೆಗಳು ಅಥವಾ ಏನದು ಭಾವನಾತ್ಮಕ ಉದ್ಗಾರಗಳು ಸಾಕಾಗಲ್ಲ ಅಂತ ಯೇಸು ಸ್ಪಷ್ಟಪಡಿಸ್ತಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಸ್ವರ್ಗರಾಜ್ಯವನ್ನು ಪ್ರವೇಶಿಸುತ್ತಾನೆ ಅಂತ ಒತ್ತಿ ಹೇಳ್ತಾರೆ. ಅಂದ್ರೆ ಮಾತಿಗೂ ನಡತೆಗೂ ಲಿಂಕ್ ಇರಬೇಕು. ನಮ್ಮ ಮೂಲಗಳಲ್ಲಿ ಈ ಸ್ವಾಮಿ ಸ್ವಾಮಿ ಅಂದ್ರೆ ಲಾರ್ಡ್ ಅಂತ 2 ಸಲ ಹೇಳೋದ್ರ ಬಗ್ಗೆ ಒಂದು ಸಾಂಸ್ಕೃತಿಕ ವಿವರಣೆ ಇದೆ. ಅದು ಕೇವಲ ಪುನರಾವರ್ತನೆ ಅಷ್ಟೇ ಅಲ್ಲ ಅಲ್ವಾ? ಅದರ ಹಿಂದೆ ಬೇರೆನೇ ಭಾವನೆ ಇದೆ. ಖಂಡಿತ. ಇಲ್ಲಿಂದ ವಿಷಯ ಇನ್ನಷ್ಟು ಸೂಕ್ಷ್ಮವಾಗುತ್ತೆ. ಮೂಲ ಗ್ರೀಕ್ ಭಾಷೆಯಲ್ಲಿ ಕುರಿಯೇ ಅಂತ 2 ಬಾರಿ ಕರೆಯೋದು ಅಂದಿನ ಯಹೂದಿ ಸಂಪ್ರದಾಯದ ಪ್ರಕಾರ ಕೇವಲ ಗೌರವ ಸೂಚಕ ಅಲ್ಲ. ಅದು ಒಂದು ಆಪ್ತತೆ, ಒಂದು ಏನದು ಭಾವಪರವಶತೆ, ಒಂದು ವೈಯಕ್ತಿಕ ಸಂಬಂಧವನ್ನ ತೋರಿಸೋ ಪ್ರಯತ್ನ. ನೀನ್ ನನಗೆ ಬಹಳ ಹತ್ತಿರದವನು ಅಂತ ಹೇಳಿದಾಗೆ. ಆದ್ರೆ ಯೇಸು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಂತಹ ಭಾವನಾತ್ಮಕ ಉತ್ಸಾಹವೇ ಬೇರೆ, ನಿಜವಾದ ವಿಧೇಯತೆಯೇ ಬೇರೆ. ಉತ್ಸಾಹ ವಿಧೇಯತೆಗೆ ಪರ್ಯಾಯ ಆಗೋಕೆ ಸಾಧ್ಯವೇ ಇಲ್ಲ. ಅಂದ್ರೆ ಬರೀ ಉತ್ಸಾಹದಿಂದ ನಾನು ನಿಮ್ಮವನು ಅಂತ ಕೂಗಿದ್ರೆ ಪ್ರಯೋಜನ ಇಲ್ಲ. ಹಾಗಾದ್ರೆ ಈ ತಂದೆಯ ಚಿತ್ತದಂತೆ ನಡೆಯೋದು ಅಂದ್ರೆ ಏನು? ಅದರ ಅರ್ಥ ಏನು? 10 ಆಜ್ಞೆಗಳನ್ನ ಪಾಲಿಸೋದಷ್ಟೇನಾ? ಅದಕ್ಕಿಂತ ಹೆಚ್ಚು. ಬೆಟ್ಟದ ಮೇಲಿನ ಪ್ರವಚನದ ಸಂದರ್ಭದಲ್ಲಿ ನೋಡಿದ್ರೆ ತಂದೆಯ ಚಿತ್ತ ಅಂದ್ರೆ ಬರೀ ಧಾರ್ಮಿಕ ಕಾನೂನುಗಳನ್ನ ಪಾಲಿಸೋದಲ್ಲ. ಯೇಸು ಕಲಿಸಿದ ಪ್ರೀತಿ, ಕ್ಷಮೆ, ನ್ಯಾಯ, ಕರುಣೆ ಇದನ್ನೆಲ್ಲ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳೋದು. ಶತ್ರುಗಳನ್ನ ಪ್ರೀತಿಸೋದು, ಬೇರೆಯವರನ್ನ ಜಡ್ಜ್ ಮಾಡದೇ ಇರೋದು, ಬಡವರ ಬಗ್ಗೆ ಕಾಳಜಿ ವಹಿಸೋದು, ಇದೆಲ್ಲವೂ ತಂದೆಯ ಚಿತ್ತದ ಭಾಗ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ನಮ್ಮ ನಂಬಿಕೆ ನಮ್ಮ ನಡವಳಿಕೆಯಲ್ಲಿ ಕಾಣಬೇಕು. ಎಕ್ಸಾಕ್ಟ್ಲಿ, ನಮ್ಮ ಸಂಬಂಧಗಳಲ್ಲಿ ಕಾಣಬೇಕು. 1 ನಿಮಿಷ, ಇಲ್ಲಿಂದ ವಿಷಯ ನಿಜವಾಗ್ಲೂ ಗೊಂದಲ ಆಗುತ್ತೆ. ಯಾಕಂದ್ರೆ ಮುಂದೆ ಜನರು ಬಂದು, ಸ್ವಾಮಿ, ನಿಮ್ಮ ಹೆಸರಲ್ಲಿ ನಾವು ಪ್ರವಾದನೆ ಮಾಡ್ಲಿಲ್ವಾ? ದೆವ್ವಗಳನ್ನ ಬಿಡಿಸ್ಲಿಲ್ವಾ? ಎಷ್ಟೊಂದು ಮಹತ್ ಕಾರ್ಯಗಳನ್ನ ಮಾಡ್ಲಿಲ್ವಾ ಅಂತ ಕೇಳ್ತಾರೆ. ಹೌದು. ಇವು ಸಾಮಾನ್ಯ ಕೆಲಸಗಳಲ್ಲ. ಇವು ಶಕ್ತಿಯುತವಾದ ದೈವಿಕವಾದ ಕಾರ್ಯಗಳು. ಆದ್ರೂ ಅವರಿಗೆ ಸಿಗೋ ಉತ್ತರ, ನಾನು ನಿಮ್ಮನ್ನು ಎಂದಿಗೂ ಅರಿತವನಲ್ಲ, ಅಧರ್ಮಿಗಳೇ, ನನ್ನಿಂದ ತೊಲಗಿ ಹೋಗಿರಿ ಅನ್ನೋದು. ಇದು ಹೇಗೆ ಸಾಧ್ಯ? ದೇವರ ಹೆಸರಲ್ಲಿ ಪವಾಡ ಮಾಡಿದವರನ್ನೇ ದೇವ್ರು ನೀವು ಯಾರೆಂದು ನನಗೆ ಗೊತ್ತೇ ಇಲ್ಲ ಅಂತಾರ. ಇದು ನನ್ ತಲೆಗೆ ಹೋಗ್ತಿಲ್ಲ. ಇದರ ಹಿಂದಿನ ತರ್ಕವಾದ್ರೂ ಏನು? ನೀವು ಕೇಳಿದ ಪ್ರಶ್ನೆ ಬಹಳ ಮಹತ್ವದ್ದು. ಇಲ್ಲಿಯೇ ನಾವು ಭಾಷೆಯ ಸೂಕ್ಷ್ಮತೆ ಮತ್ತು ಬೈಬಲ್ನ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೋಬೇಕು. ಓಕೆ. ಬೈಬಲ್ನಲ್ಲಿ, ಅದರಲ್ಲೂ ಹೀಬ್ರೂ ಚಿಂತನೆಯಲ್ಲಿ, ತಿಳಿಯುವುದು ಅಥವಾ ಅರಿತುಕೊಳ್ಳುವುದು, ಟು ನೋ, ಅದು ಕೇವಲ ತಲೆಯಲ್ಲಿ ಮಾಹಿತಿ, ಇನ್ಫಾರ್ಮೇಷನ್ ಇಟ್ಕೊಳ್ಳುವುದಲ್ಲ. ಹಾಗಲ್ವಾ? ಅಲ್ಲ, ಅದು ಒಂದು ಗಾಢವಾದ ವೈಯಕ್ತಿಕ ಆಪ್ತವಾದ ಸಂಬಂಧ, ಆನ್ ಇಂಟಿಮೇಟ್ ರಿಲೇಶನ್ಶಿಪ್ ಸೂಚಿಸುತ್ತೆ. ಹಳೆಯ ಒಡಂಬಡಿಕೆಯಲ್ಲಿ ಗಂಡ ಹೆಂಡತಿ ನಡುವಿನ ಆಪ್ತ ಸಂಬಂಧಕ್ಕೂ ಇದೇ ಪದವನ್ನ ಬಳಸಲಾಗ್ತಿತ್ತು. ಹಾಗಾದರೆ ಯೇಸು ಹೇಳ್ತಿರೋದು, ನಿಮ್ಮ ಬಗ್ಗೆ ನನ್ನತ್ರ ಡೇಟಾ ಇಲ್ಲ ಅಂತಲ್ಲ,
ಬದಲಿಗೆ ನಮ್ಮ ನಡುವೆ ಆ ಪ್ರೀತಿಯ ಆ ವಿಧೇಯತೆಯ ವೈಯಕ್ತಿಕ ಸಂಬಂಧವೇ ಇರಲಿಲ್ಲ. ಇಟ್ಸ್ ಎ ರಿಲೇಷನಲ್ ರಿಜೆಕ್ಷನ್, ನಾಟ್ ಅನ್ ಇನ್ಫಾರ್ಮೇಷನಲ್ ಒನ್. ನಿಖರವಾಗಿ. ನೀವು ಅದ್ಭುತ ಕಾರ್ಯ ಮಾಡೋ ವರಗಳನ್ನ ಹೊಂದಿರಬಹುದು, ಜನರ ಕಣ್ಣಿಗೆ ದೊಡ್ಡ ನಾಯಕರಾಗಿ ಕಾಣಿಸ್ಬೋದು, ಆದರೆ ಆ ಕಾರ್ಯಗಳ ಹಿಂದೆ ದೇವರಿಗೆ ವಿಧೇಯರಾಗೋ ಹೃದಯ ಇಲ್ದಿದ್ರೆ ಆ ಸಂಬಂಧ ಅದು ಕೇವಲ ಒಂದು ಫಾರ್ಮ್ಯಾಲಿಟಿ ಅಷ್ಟೇ. ಅದಕ್ಕಾಗಿಯೇ ಅವರನ್ನ ಅಧರ್ಮಿಗಳು ಅಂದ್ರೆ ಲಾಲೆಸ್ ಒನ್ಸ್ ಅಂತ ಕರೆಯಲಾಗತ್ತೆ. ಅವರು ದೇವರ ನಿಯಮವನ್ನ ಪಾಲಿಸದೆ ತಮ್ಮ ಇಷ್ಟದಂತೆ ಅಧಿಕಾರ ಬಳಸ್ತಿದ್ರು. ಹಾಗಾದ್ರೆ ಹೊರಗಿನಿಂದ ಕಾಣೋ ಧಾರ್ಮಿಕ ಕಾರ್ಯಗಳಿಗಿಂತ ಆಂತರಿಕ ಸಂಬಂಧ ಮತ್ತೆ ವಿಧೇಯತೆಗೆ ಹೆಚ್ಚು ಬೆಲೆ ಇದೆ ಅನ್ನೋದು ಇದ್ರ ಅರ್ಥ. ಈ ಗಂಭೀರವಾದ ವಿಷಯವನ್ನ ಜನರಿಗೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಸೋಕೆ ಯೇಸು ಒಂದು ದೃಶ್ಯವನ್ನೇ ನಮ್ಮ ಕಣ್ಮುಂದೆ ತರ್ತಾರೆ. ಹೌದು, ಅದೇ ಈ 2 ಮನೆಗಳ ಕಥೆ ಅಲ್ವಾ? ಸರಿಯಾಗಿ ಹೇಳಿದ್ರಿ. ಆ ಅಮೂರ್ತವಾದ ಎಚ್ಚರಿಕೆಗೆ ಈ ಕತೆ ಒಂದು ಮೂರ್ತ ರೂಪ ಕೊಡುತ್ತೆ. ಈ ರೂಪಕ ಹಿಂದಿನ ವಾದವನ್ನ ಇನ್ನಷ್ಟು ಸ್ಪಷ್ಟಪಡಿಸುತ್ತೆ ಮತ್ತೆ 2 ರೀತಿಯ ಜನರನ್ನ ನಮ್ಮ ಕಣ್ಮುಂದೆ ನಿಲ್ಲಿಸುತ್ತೆ. ಮೊದಲನೆಯವನು ಬುದ್ಧಿವಂತ. ಅವನು ಯೇಸುವಿನ ಮಾತುಗಳನ್ನ ಕೇಳಿ ಅದರಂತೆ ನಡಿತಾನೆ. ಅವನ ಅಡಿಪಾಯ ಬಂಡೆ. ಎರಡನೆಯವನು ಬುದ್ಧಿಹೀನ. ಅವನು ಕೂಡ ಯೇಸುವಿನ ಮಾತುಗಳನ್ನ ಕೇಳ್ತಾನೆ, ಆದರೆ ಅದರಂತೆ ನಡೆಯೋದಿಲ್ಲ. ಅವನ ಅಡಿಪಾಯ ಮರಳು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಇಬ್ರು ಮಾತುಗಳನ್ನ ಕೇಳ್ತಾರೆ, ಇಬ್ರು ಒಂದೇ ಪ್ರವಚನಕ್ಕೆ ಹಾಜರಾಗಿದ್ರು. ಬುದ್ಧಿಹೀನನು ಅವಿಶ್ವಾಸಿ ಏನಲ್ಲ, ಅವನು ಕೂಡ ಕೇಳುಗನೆ. ಹೌದು. ಆದ್ರೆ ವ್ಯತ್ಯಾಸ ಇರೋದು ಕೇಳೋದ್ರಲ್ಲ, ಕೇಳಿದ್ದನ್ನ ಮಾಡೋದ್ರಲ್ಲಿ. ಈ ಬಂಡೆ ಮತ್ತು ಮರಳು ಪದಗಳಿಗೆ ನಮ್ಮ ಮೂಲದಲ್ಲಿ ಪ್ಯಾಲೆಸ್ಟೈನ್ ಪ್ರದೇಶದ ಭೌಗೋಳಿಕ ಹಿನ್ನೆಲೆಯ ಬಗ್ಗೆ ಒಂದು ಕುತೂಹಲಕಾರಿ ವಿವರಣೆ ಇದೆ. ನಾನು ಈ ಕಥೆ ಕೇಳಿದಾಗೆಲ್ಲ ಮರಳು ಅಂದ್ರೆ ಸಮುದ್ರ ತೀರದ ಮರಳು ಅಂತ ಅನ್ಕೊಂಡಿದ್ದೆ. ಆದ್ರೆ ಅದು ಅದಕ್ಕಿಂತ ಸಂಕೀರ್ಣವಾದ ವಿಚಾರ. ಹೌದು. ಆ ಭೌಗೋಳಿಕ ಹಿನ್ನೆಲೆ ಅರ್ಥ ಮಾಡ್ಕೊಂಡ್ರೆ ಈ ರೂಪಕಕ್ಕೆ ಒಂದು ಹೊಸ ಆಯಾಮನೆ ಸಿಗುತ್ತೆ. ಪ್ಯಾಲೆಸ್ಟೈನ್ ಪ್ರದೇಶದ ಅನೇಕ ಕಡೆ ಬೇಸಿಗೆ ಕಾಲದಲ್ಲಿ ನೆಲ ಒಣಗಿ ಗಟ್ಟಿಯಾಗಿ ಬಂಡೆ ಥರನೇ ಕಾಣುತ್ತೆ. ಓ ಹೌದಾ? ಹೌದು. ಅದನ್ನ ನೋಡಿದ್ರೆ ಇದ್ರ ಮೇಲೆ ಸುಲಭವಾಗಿ ಮನೆ ಕಟ್ಬಿಡ್ಬೋದು ಅನ್ಸುತ್ತೆ. ಆದ್ರೆ ಮಳೆಗಾಲದಲ್ಲಿ ಜೋರು ಮಳೆ ಬಂದು ಹೊಳೆಗಳು ತುಂಬಿ ಹರಿದಾಗ ಆ ಗಟ್ಟಿಯಾಗಿ ಕಂಡ ಮಣ್ಣೆ ಕೆಸರಾಗಿ ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋಗುತ್ತೆ. ಓ ಹಾಗಾದ್ರೆ ಬುದ್ಧಿಹೀನ ವ್ಯಕ್ತಿ ಸೋಮಾರಿತನದಿಂದ ಮರಳಿನ ಮೇಲೆ ಕಟ್ಲಿಲ್ಲ, ಅವನು ಮೋಸ ಹೋದ. ಮೇಲ್ನೋಟಕ್ಕೆ ಗಟ್ಟಿಯಾಗಿ ಕಂಡಿದ್ದನ್ನ ನಂಬಿ ಸುಲಭದ ದಾರಿ ಆರಿಸ್ಕೊಂಡ. ನಿಖರವಾಗಿ. ಅದಕ್ಕಾಗಿ ಅವನ ಬುದ್ಧಿಹೀನ ಅಂತ ಹೇಳೋದು. ಅವನು ಮೇಲ್ನೋಟಕ್ಕೆ ಯಾವುದು ಸುಲಭ ಮತ್ತೆ ಭದ್ರವಾಗಿ ಕಾಣುತ್ತೋ ಅದನ್ನ ನಂಬ್ತಾನೆ. ಅದೇ ಬುದ್ಧಿವಂತ ವ್ಯಕ್ತಿ ಮೇಲ್ನೋಟಕ್ಕೆ ಗಟ್ಟಿಯಾಗಿ ಕಾಣೋ ಮಣ್ಣನ್ನ ನಂಬಲ್ಲ. ಅವನು ಆಳವಾಗಿ ಅಗೀತಾನೆ, ಶ್ರಮ ಪಡ್ತಾನೆ. ಸರಿ. ಮಣ್ಣಿನ ಪದರವನ್ನ ದಾಟಿ ನಿಜವಾದ ಬಂಡೆಯನ್ನ ಅಂದ್ರೆ ಪೆಟ್ರ ತಲುಪುವವರೆಗೂ ಅಗೆದು ಅದರ ಮೇಲೆ ಅಡಿಪಾಯ ಹಾಕ್ತಾನೆ. ಇದಕ್ಕೆ ಸಮಯ, ಶಕ್ತಿ, ಪರಿಶ್ರಮ ಎಲ್ಲವೂ ಬೇಕು. ವಿಧೇಯತೆ ಜೀವನ ಕೂಡ ಹಾಗೆಯೇ. ಇದು ಇವತ್ತಿನ ಹ್ಯಾಕ್ ಅಥವಾ ಶಾರ್ಟ್ಕಟ್ ಸಂಸ್ಕೃತಿ ತರ ಕೇಳಿಸುತ್ತೆ. ಬೇಗ ರಿಸಲ್ಟ್ ಬೇಕು, ಆದ್ರೆ ಅದಕ್ಕೆ ಬೇಕಾದ ಕಠಿಣ ಪರಿಶ್ರಮ, ಆಳವಾದ ಚಿಂತನೆ ಬೇಡ. ಮರಳಿನ ಮೇಲೆ ಮನೆ ಕಟ್ಟೋದು ಸುಲಭ, ಬೇಗ ಆಗತ್ತೆ, ಯಾವುದೇ ಶ್ರಮ ಇಲ್ಲ. ಆದ್ರೆ ಬಿರುಗಾಳಿ ಬಂದಾಗ, ಮತ್ತು ಕಥೆಯಲ್ಲಿ ಬಿರುಗಾಳಿ ಬಂದೇ ಬರುತ್ತೆ. ಹೌದು. ಮತ್ತು ಬಿರುಗಾಳಿ ಅಂದ್ರೆ ಮಳೆ, ನೆರೆ, ಗಾಳಿ ಇದು ಎರಡೂ ಮನೆಗಳಿಗೆ ಅಪ್ಪಳಿಸುತ್ತೆ. ಬಂಡೆ ಮೇಲೆ ಮನೆ ಕಟ್ಟಿದವನಿಗೆ ಬಿರುಗಾಳಿ ಬರೋದೇ ಇಲ್ಲ ಅಂತಲ್ಲ. ಇದು ಬಹಳ ಮುಖ್ಯವಾದ ಅಂಶ. ಹೌದು. ಜೀವನದ ಕಷ್ಟಗಳು, ಪರೀಕ್ಷೆಗಳು, ದುರಂತಗಳು ಎಲ್ಲರಿಗೂ ಬರುತ್ತೆ. ನಂಬಿಕೆಯುಳ್ಳವರಿಗೂ ಬರುತ್ತೆ, ನಂಬಿಕೆ ಇಲ್ಲದವರಿಗೂ ಬರುತ್ತೆ. ಅಂದ್ರೆ ವಿಶ್ವಾಸ ಅನ್ನೋದು ನಮ್ಮನ್ನ ಬಿರುಗಾಳಿಯಿಂದ ರಕ್ಷಿಸೋ ಒಂದು ಮ್ಯಾಜಿಕ್ ಶೀಲ್ಡ್ ತರ ಅಲ್ಲ. ಜೀವನದ ಕಷ್ಟಗಳು, ರೋಗ, ಸಾವು, ಆರ್ಥಿಕ ಸಮಸ್ಯೆ, ಸಂಬಂಧಗಳ ವೈಫಲ್ಯ ಇವೆಲ್ಲ ಎಲ್ಲರಿಗೂ ಸಮಾನ. ಹಾಗಾದ್ರೆ ವ್ಯತ್ಯಾಸ ಎಲ್ಲಿದೆ? ವ್ಯತ್ಯಾಸ ಇರೋದು ಬಿರುಗಾಳಿಯಲ್ಲ, ಬಿರುಗಾಳಿಯನ್ನ ಎದುರಿಸಿ ನಿಲ್ಲೋ ಅಡಿಪಾಯದಲ್ಲಿ. ಬಿರುಗಾಳಿಯ ಹೊಡೆತಕ್ಕೆ ಬಂಡೆಯ ಮೇಲಿನ ಮನೆ ಗಟ್ಟಿಯಾಗಿ ನಿಲ್ಲುತ್ತೆ, ಆದರೆ ಮರಳಿನ ಮೇಲಿನ ಮನೆ ಕುಸಿದು ಬೀಳುತ್ತೆ. ಹೌದು. ಮತ್ತು ಅದರ ಪತನ ಸಾಮಾನ್ಯವಾದದಲ್ಲ. ಮೂಲದಲ್ಲಿ ಅದಕ್ಕಾದ ಪತನವೋ ಅಗಾಧವಾಗಿತ್ತು. ಅಂದ್ರೆ ಗ್ರೇಟ್ ವಾಸ್ ಇಟ್ಸ್ ಫಾಲ್ ಅಂತ ಹೇಳಲಾಗಿದೆ. ಹಾಗಾದ್ರೆ ಈ ಎಲ್ಲದರ ಅರ್ಥವೇನು? ಈ ಸಾವಿರಾರು ವರ್ಷಗಳ ಹಿಂದಿನ ಕಥೆ ಇವತ್ತಿನ ನಮ್ಮ ಜೀವನಕ್ಕೆ ಹೇಗೆ ಅನ್ವಯಿಸುತ್ತೆ? ನಮ್ಮ ಮೂಲಗಳು ಇವತ್ತಿನ ಜೀವನಕ್ಕೆ ಕೆಲವು ಪ್ರಾಯೋಗಿಕ ಪಾಠಗಳನ್ನ ಕೊಡುತ್ತೆ. ಉದಾಹರಣೆಗೆ ಭಾನುವಾರದ ಕ್ರೈಸ್ತರ ಅಥವಾ ದೈನಂದಿನ ಕ್ರೈಸ್ತರ. ಇದು ಇವತ್ತಿನ ಸಂದರ್ಭಕ್ಕೆ ಬಹಳ ಸೂಕ್ತವಾಗಿದೆ. ಖಂಡಿತ. ಚರ್ಚ್ ಅಥವಾ ಪ್ರಾರ್ಥನಾ ಮಂದಿರದೊಳಗೆ ನಾವು ಸ್ವಾಮಿ ಸ್ವಾಮಿ ಅಂತ ಜೋರಾಗಿ ಕರೆಯಬಹುದು.
ಭಾವಪರವಶರಾಗಿ ಹಾಡಬಹುದು, ಆದರೆ ಅಲ್ಲಿಂದ ಹೊರಬಂದ ಮೇಲೆ ಸೋಮವಾರದಿಂದ ಶನಿವಾರದವರೆಗೆ. ನಮ್ಮ ಆಫೀಸ್ನಲ್ಲಿ, ನಮ್ಮ ವ್ಯವಹಾರದಲ್ಲಿ, ಹೌದು, ನಮ್ಮ ಕುಟುಂಬದಲ್ಲಿ, ನಮ್ಮ ಮಾತುಕತೆಯಲ್ಲಿ ದ್ವೇಷ, ಅಸೂಯೆ, ಕೋಪ ಅಥವಾ ಮೋಸದಲ್ಲಿ ಬದುಕಿದ್ರೆ ಆ ವಿಶ್ವಾಸ ಅದು ಮರಳಿನ ಮೇಲಿನ ಮನೆಯ ಹಾಗೆ. ಯೇಸು ಹುಡುಕ್ತಿರೋದು ಬಾಯಿ ಮಾತಿನ ಭಕ್ತರನ್ನಲ್ಲ, ಆತನ ಚಿತ್ತವನ್ನ ತಮ್ಮ ದೈನಂದಿನ ಜೀವನದಲ್ಲಿ ಪೂರೈಸೋ ಶಿಷ್ಯರನ್ನ. ಇದು ಇನ್ನೊಂದು ಪ್ರಮುಖ ಅಂಶಕ್ಕೆ ನಮ್ಮನ್ನ ತರುತ್ತೆ. ನಮ್ಮ ಜೀವನದ ಮನೆಯನ್ನ ನಾವು ಯಾವುದ್ರ ಮೇಲೆ ಕಟ್ಟಿದ್ದೀವಿ ಅಂತ ನಮ್ಮನ್ನ ನಾವೇ ಪರೀಕ್ಷಿಸ್ಕೊಳ್ಳೋದು. ಮೂಲಗಳು ಹಣ, ಜನಪ್ರಿಯತೆ, ಅಧಿಕಾರ ಅಥವಾ ಮನುಷ್ಯರ ಮೆಚ್ಚುಗೆಯನ್ನ ಮರಳು ಅಂತ ಹೋಲಿಸುತ್ತೆ. ಈ ಮರಳಿನ ಅಡಿಪಾಯಗಳು ನೋಡೋಕೆ ಬಹಳ ಆಕರ್ಷಕವಾಗಿರ್ಬೋದು. ಸಮಾಜದಲ್ಲಿ ಇವೇ ಯಶಸ್ಸಿನ ಸಂಕೇತ. ಹೌದು ಹೌದು. ಆದ್ರೆ ಅವು ಅಸ್ಥಿರ. ಬಿರುಗಾಳಿ ಬಂದಾಗ ಇವು ಯಾವುವೂ ನಮ್ಮನ್ನ ಹಿಡಿದಿಡೋಕೆ ಆಗಲ್ಲ. ಇದು ಒಂದು ಮೂಲಭೂತ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ನಮ್ಮ ಬದುಕಿನ ಅಂತಿಮ ಆಧಾರ ಯಾವುದು? ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಬಿಕ್ಕಟ್ಟು ಬಂದಾಗ ನಾವು ಯಾವುದ್ರ ಮೇಲೆ ನಿಜವಾಗ್ಲೂ ಅವಲಂಬಿತರಾಗ್ತೀವಿ? ನಮ್ಮ ಆರೋಗ್ಯ ಕೈಕೊಟ್ಟಾಗ, ನಮ್ಮ ಕೆಲಸ ಹೋದಾಗ, ನಮ್ಮ ಹತ್ತಿರದವರು ನಮ್ಮನ್ನ ಬಿಟ್ಟು ಹೋದಾಗ ನಮ್ಮನ್ನ ಹಿಡಿದಿಡೋದು ಯಾವುದೋ? ನಮ್ಮ ಬ್ಯಾಂಕ್ ಬ್ಯಾಲೆನ್ಸಾ, ನಮ್ಮ ಸೋಷಿಯಲ್ ಮೀಡಿಯಾ ಫಾಲೋವರ್ಸಾ, ಅಥವಾ ದೇವರ ಮಾತು ಮತ್ತು ಆತನ ಮೇಲಿನ ನಂಬಿಕೆನಾ? ಕಥೆಯ ಕೊನೆಯಲ್ಲಿ ಬರುವ ಅದಕ್ಕಾದ ಪತನವೋ ಅಗಾಧವಾಗಿತ್ತು ಅನ್ನೋ ವಾಕ್ಯವನ್ನ ನಾವು ಗಂಭೀರವಾಗಿ ತಗೋಬೇಕು ಅಂತ ನಮ್ಮ ಮೂಲಗಳು ಹೇಳುತ್ತೆ. ಇದು ಕೇವಲ ಐಹಿಕ ನಷ್ಟ, ಅಂದ್ರೆ ಮನೆ, ಆಸ್ತಿ ಕಳ್ಕೊಳ್ಳೋದು, ಅದನ್ನಷ್ಟೇ ಸೂಚಿಸಲ್ಲ ಅಲ್ವಾ? ಹೌದು. ಮೂಲಗಳ ವಿಶ್ಲೇಷಣೆಯ ಪ್ರಕಾರ ಇದು ಅದಕ್ಕಿಂತಲೂ ಬಹಳ ಗಂಭೀರವಾದ ವಿಷಯ. ಇದು ಆತ್ಮದ ಶಾಶ್ವತ ನಾಶವನ್ನ, ಇಟರ್ನಲ್ ರೂಯಿನ್ ಸೂಚಿಸುತ್ತೆ. ಓ, ಅಂದ್ರೆ ಈ ಜೀವನದಲ್ಲಿ ನಾವು ಮಾಡೋ ಆಯ್ಕೆ ಕೇವಲ ಈ ಬದುಕಿಗೆ ಸೀಮಿತ ಅಲ್ಲ, ಅದು ನಮ್ಮ ಶಾಶ್ವತ ಭವಿಷ್ಯದ ಮೇಲೂ ಪರಿಣಾಮ ಬೀರುತ್ತೆ. ಇದು ನಾವು ಕಟ್ಟುತ್ತಿರುವ ಅಡಿಪಾಯದ ಗಂಭೀರತೆಯನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಅಂದ್ರೆ ನಮ್ಮ ಶಾಶ್ವತ ಭವಿಷ್ಯವೇ ನಾವು ಕಟ್ಟುತ್ತಿರುವ ಜೀವನದ ಅಡಿಪಾಯದ ಮೇಲೆ ನಿಂತಿದೆ. ಆಗ ಅಂತಿಮವಾಗಿ ನಮ್ಮ ಕೃತಿಗಳೇ ನಿಜವಾದ ಸಾಕ್ಷಿಯಾಗತ್ತೆ. ದೇವರು ನಮ್ಮ ಜೀವನದ ಕೊನೆಯಲ್ಲಿ ನೀವು ನನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಅಂತ ಕೇಳಲ್ಲ. ಬದಲಿಗೆ ನೀವು ನನ್ನ ಮಾತಿಗೆ ಎಷ್ಟು ವಿಧೇಯರಾಗಿದ್ರಿ ಅಂತ ಕೇಳ್ತಾರೆ. ನಿಜ. ದೇವರು ಕೇಳೋದು ನೀನ್ ಎಷ್ಟು ಪ್ರಸಂಗ ಮಾಡಿದೆ ಅಥವಾ ನೀನ್ ಎಷ್ಟು ಅದ್ಭುತಗಳನ್ನ ಮಾಡಿದೆ ಅಂತಲ್ಲ. ಬದಲಿಗೆ ನೀನು ನನ್ನ ಚಿಕ್ಕ ಮಕ್ಕಳಲ್ಲಿ ಒಬ್ಬನಿಗೆ ನೀರು ಕೊಟ್ಟಿಯಾ, ಹಸಿದವನಿಗೆ ಊಟ ಕೊಟ್ಟಿಯಾ, ನನ್ನನ್ನು ಪ್ರೀತಿಸಿದ ಹಾಗೆ ನಿನ್ನ ನೆರೆಯವನನ್ನು ಪ್ರೀತಿಸಿದೆಯಾ ಅಂತ. ನಮ್ಮ ಕ್ರಿಯೆಗಳೇ ನಮ್ಮ ವಿಶ್ವಾಸದ ನಿಜವಾದ ಅಳತೆಗೋಲು. ಅದೇ ಅಳತೆಗೋಲು. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯು ಬೋಧನೆಗಳನ್ನ ಕೇವಲ ಕೇಳೋದಕ್ಕೂ ಮತ್ತು ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೂ ನಡುವೆ ಒಂದು ಸ್ಪಷ್ಟವಾದ ದಪ್ಪನೆಯ ಗೆರೆಯನ್ನ ಎಳೆಯುತ್ತೆ. ಜೀವನದ ಅಡಿಪಾಯದ ಶಕ್ತಿಯನ್ನ ಬಿರುಗಾಳಿಗಳು ಇಲ್ದಿರೋದ್ರಿಂದ ಅಳೆಯೋಕ್ಕಾಗಲ್ಲ. ಬದಲಿಗೆ ಬಿರುಗಾಳಿಗಳನ್ನ ಎದುರಿಸಿ ನಿಲ್ಲೋ ಸಾಮರ್ಥ್ಯದಿಂದ ಅಳೆಯಲಾಗುತ್ತೆ. ಬುದ್ಧಿವಂತಿಕೆ ಇರೋದು ಕಷ್ಟಗಳಿಂದ ಪಾರಾಗೋದ್ರಲ್ಲ, ಕಷ್ಟಗಳಿಗೆ ಸಿದ್ಧವಾಗಿರೋದ್ರಲ್ಲಿ. ಇಲ್ಲಿ ಒಂದು ಅಂತಿಮ ಚಿಂತನೆಯನ್ನು ಸೇರಿಸೋಕೆ ಇಷ್ಟಪಡ್ತೇನೆ. ಈ ಇಡೀ ಎಚ್ಚರಿಕೆ ಇದೆಯಲ್ಲ, ಇದು ವಿಶ್ವಾಸಿಗಳು ಮತ್ತು ಅವಿಶ್ವಾಸಿಗಳ ನಡುವೆ ನಡೀತಿರೋ ಸಂಭಾಷಣೆಯಲ್ಲ. ಓ, ಇದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಇದು ವಿಶ್ವಾಸವನ್ನ ಒಪ್ಪಿಕೊಳ್ಳೋ ಎರಡು ರೀತಿಯ ಜನರ ನಡುವೆ ಇರೋ ವ್ಯತ್ಯಾಸವನ್ನ ತೋರಿಸುತ್ತೆ. ಇಬ್ರು ಯೇಸುವನ್ನ ಸ್ವಾಮಿ ಅಂತ ಕರೀತಾರೆ, ಇಬ್ರು ಆತನ ಮಾತುಗಳನ್ನ ಕೇಳುತ್ತಾರೆ. ಹೌದು, ನಿಜ. ಹಾಗಾಗಿ ಇದು ಧಾರ್ಮಿಕ ಸಮುದಾಯದ ಒಳಗಿರೋರ್ಗೆ ಕೊಟ್ಟ ಒಂದು ಆತ್ಮಾವಲೋಕನದ ಎಚ್ಚರಿಕೆ. ಕೇವಲ ಸಮುದಾಯದ ಭಾಗವಾಗಿರೋದು, ಚರ್ಚ್ಗೆ ಹೋಗೋದು ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ನಮ್ಮನ್ನ ಸುರಕ್ಷಿತರನ್ನಾಗಿ ಮಾಡಲ್ಲ. ನಮ್ಮ ವೈಯಕ್ತಿಕ ವಿಧೇಯತೆಯೇ ಅಂತಿಮವಾಗಿ ಮುಖ್ಯವಾಗತ್ತೆ. ನಮ್ಮ ಮೂಲಗಳಿಂದ ಬಂದಿರುವ ಈ ಆಳವಾದ ವಿಶ್ಲೇಷಣೆಯು ಒಂದು ಸರಳ ಕಥೆಗೆ ಎಷ್ಟು ಆಯಾಮಗಳನ್ನು ಕೊಡುತ್ತೆ ಅನ್ನೋದು ನಿಜಕ್ಕೂ ಅದ್ಭುತ. ಹಾಗಾದ್ರೆ ಕೇಳುಗರು ಯೋಚಿಸೋಕೆ ಒಂದು ಪ್ರಶ್ನೆಯೊಂದಿಗೆ ಇದನ್ನು ಮುಗಿಸೋಣವೇ? ಖಂಡಿತ. ನಮ್ಮ ಜೀವನದ ಅಡಿಪಾಯವನ್ನು ಗಟ್ಟಿಗೊಳಿಸಲು, ಮಾತಿನಿಂದ ಕೃತಿಯ ಕಡೆಗೆ ಸಾಗಲು ನಾವು ಇವತ್ತೇ ಯಾವ ಒಂದು ನಿರ್ದಿಷ್ಟ ಹೆಜ್ಜೆಯನ್ನ ಇಡಬಹುದು? ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.